ಈಗ ಒಂದು ಪಕ್ಷದಲ್ಲಿ ಸರ್ಕಾರ ಗಡುವು ಕೊಟ್ಟಿದ್ದೀರಾ ನೀವು, ಆ ಗಡುವು ಒಳಗಡೆ ಇದನ್ನ ನಿಲ್ಲಿಸಿಲ್ಲ ಅಂದ್ರೆ ಟೋಲ್ ನಿಮ್ಮ ಹೋರಾಟ ಏನು? ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಹೇಳಿದ ಅನುಮಾನನೂ ಕೊಟ್ಟಿದ್ದಾರೆ. ಈಗ ಆಡಿಟ್ನ ನಡೆಸಬೇಕಾದ್ದೆಲ್ಲ ಜಯಚಂದ್ರ ಅವರು ಇದ್ದಾರಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಅವ್ರು ಆಗಲೇ ಇದೆಲ್ಲ ಬರೆದವ್ರೆ, 400 ಪೇಜೋ 500 ಪೇಜೋ ಬರೆದವ್ರೆ. ಆದರೂ ಸಹ ಸರ್ಕಾರ ಯಾತಕ್ಕೆ ಇಲ್ಲಿವರೆಗೆ ಆ ಸದನ ಸಮಿತಿ ರಿಪೋರ್ಟನ್ನು ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದೀರಿ? ಈ ಸರ್ಕಾರದಲ್ಲಿ ಯಾವುದೋ ನಿಮ್ಮ ಅದೆಂಥದಪ್ಪ ಕಾಂತರಾಜು ವರದಿ, ಸಿದ್ದರಾಮಯ್ಯ ಪಾಪ ಹೋದರು, ಕಾಂತರಾಜು ವರದಿ ಕುಮಾರಸ್ವಾಮಿ ಹೇಳಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತವರೆಗೆ ಆ ರಿಪೋರ್ಟ್ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹಾಕೊಂಡು ಕೂತಿದ್ದೀರಿ. ಈಗ ಜಯಪ್ರಕಾಶ್ ಹೆಗಡೆದು ಕಾಂತರಾಜು ವರದಿ ಏನು ಮಾಡ್ಕೊಂಡು ಕೂತವ್ರೆ? ಇವತ್ತು ಕೆಂಪಣ್ಣನ ವರದಿ ಏನಾಯಿತು? ಅದೆಂಥದ್ದು ರೀಡು, ಆ ವರದಿ ಎಲ್ಲೋಯ್ತು? ಬರೀ ಸಮಿತಿ ಮಾಡಿ ಅದಕ್ಕೆ ಏನೊಂದು ಇದಾಗ್ಬಿಡೋದ? ಇಲ್ಲಿ ನಾನು ಮೊದಲು ಈ ಸರ್ಕಾರಕ್ಕೆ ಏನಾದರೂ ಇವತ್ತೇನೋ ಹೇಳಿದ್ರಲ್ಲ, 1 ರೂಪಾಯಿ ಲಂಚ ಹೊಡಿಯೋಕ್ಕೆ ಬಿಡಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಕೋಟಿ ಇವತ್ತು ಭೂಮಿ ಬೆಲೆ ಅದು ಇವತ್ತು ಅವರ ಹ್ಯಾಂಡಲ್ ಇಟ್ಕೊಂಡಿರ್ತಕ್ಕಂಥದ್ದು. ಸರ್ಕಾರ KDB ಅವರು ಬರ್ಕೊಟ್ಟವರಲ್ಲ, ಚಿನ್ನದ ತಟ್ಟೆಲಿಟ್ಟು ಮೊದಲು ಅದನ್ನು ಸ್ಕ್ರ್ಯಾಪ್ ಮಾಡಿ ಆ ಭೂಮಿಯೆಲ್ಲ ವಶಪಡಿಸ್ಕೊಳ್ಳಿ. ಅದನ್ನು ಕೊಂಡ್ಕೊಳ್ಳೋಕೆ ಯಾರು ಹೊರಟವ್ರೀಗ? ಕಂಪ್ನಿನ. ಏನು ನಡೀತಾ ಇದೆ ಒಳಗೆ? ಯಾರಿದ್ದಾರೆ ಹಿಂದ್ಗಡೆ? ಹೇಳ್ತಾರಾ ಮುಖ್ಯಮಂತ್ರಿ ಏನೇನು ನಡೆಸ್ತಾ ಇದ್ದಾರೆ? ಎಷ್ಟು ದಿವಸ ಬೇಕು ಇವರಿಗೆ? ಅಲ್ಲೆಲ್ಲ ಹೋಗಿ ಯಾಕ್ರಿ ಸಾಲ ತಗೋತೀರಿ? 12,000 ಕೋಟಿ ಬಿಡದಿ ಟೌನ್ಶಿಪ್ಗಂತೆ, ಇಲ್ಲೆಲ್ಲೋ ಬೆಂಗಳೂರಿನ ಸುರಂಗ ಮಾರ್ಗ ತೋಡೋಕ್ಕೆ 23,000 ಕೋಟಿ ಸಾಲವಂತೆ ಪೆರಿಫೆರಿಯಲ್ ರಿಂಗ್ ರೋಡಿಗೆ. ಇದಕ್ಕೆ ಸಾಲ ಯಾಕೆ ಮಾಡ್ತೀರಿ? ಜನಗಳ ಮೇಲೆ ಸಾಲದ ಹೊರೆ ಯಾಕೆ ಹೊರಿಸ್ತೀರಿ? ಇಲ್ಲಿ ಲೂಟಿ ಹೊಡ್ಕೊಂಡು ಇದೆಯಲ್ಲ ಇಲ್ಲಿ ಭೂಮಿ, ಮೊದಲು ವಾಪಸ್ ತಗೊಳ್ಳಿ. ಸಾಲ ಮಾಡಬೇಕಾಗಿಲ್ಲ ನೀವು ಸರ್ಕಾರ ನಡೆಸೋದಕ್ಕೆ. ಸ್ವೇಚ್ಛಾಚಾರವಾಗಿ ರೈತರ ಭೂಮಿನ ಅಕ್ವೈರ್ ಮಾಡಿ ಇವತ್ತು ಆ ಕಂಪ್ನಿಗೆ ಲೂಟಿ ಹೊಡೆಯಲಿಕ್ಕೆ ಮಾಡಿಕೊಟ್ಟಿದ್ದೀರಿ. ಇನ್ನು ಎಷ್ಟು ದಿವಸ ಬೇಕು ನಿಮಗೆ? ಅದರಿಂದ ಇವತ್ತು ಅತ್ಯಂತ ನೋವಿನಿಂದ ಆಕ್ರೋಶದಲ್ಲೇ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಲೂಟಿ ಇದೆಯಲ್ಲ, ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಜನತಾದಳ ಈ ರಾಜ್ಯದಲ್ಲಿ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಆದರೆ ನಮಗೆ ಸಂಪೂರ್ಣವಾದ ಬಹುಮತ ಕೊಡಲಿಲ್ಲ. ಕೊಟ್ಟಿದ್ರೆ ಇವತ್ತು ಯಾವತ್ತೋ ಇವೆಲ್ಲ ಇಂಥದಕ್ಕೆಲ್ಲ ತಡೆ ಆಗ್ತಾ ಇದ್ವು. ಹಾಂ ಯಾವ ಸರ್ಕಾರ ಇದ್ದಾಗ? ಯಾವ ಸರ್ಕಾರ ಇದ್ದಾಗ? ಒಂದು ನಿಮಿಷ ಕೋಯಲೇಷನ್ ಗೌರ್ಮೆಂಟ್ ನಾನು 18 ತಿಂಗಳಿದ್ದೆ. ಆ 18 ತಿಂಗಳಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಕೋಆಪ್ರೇಷನ್ ಸಿಗದೇ ಇದ್ರೆ ಏನು ಮಾಡಬೇಕು? ನಾನು 38 ಜನ ಇದ್ದರು ನನ್ನ ಜೊತೆ MLAಗಳು. ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಳ್ಳೋಕೆ ಹೊರಟಾಗ ಏನಾಯಿತು ಅನ್ನೋದು ಪತ್ರಿಕೆಯಲ್ಲಿ ಬರೆದಿದೆ. ನನಗೆ ಸಹಕಾರ ಸಿಗಲಿಲ್ಲ. ನಮಗೆ ಸಂಪೂರ್ಣ ಬಹುಮತ ಅದಕ್ಕೆ ಹೇಳಿದ್ದು. ಇದ್ದಿದ್ರೆ ಯಾವತ್ತೂ ಇದಕ್ಕೆಲ್ಲ ಅಂತಿಮ ತೆರೆ ಎಳಿತಾ ಇದ್ದು ಇಂಥ ಅಕ್ರಮಗಳಿಗೆ. ಇದು ಬಂದಿದ್ದ ಸಮಸ್ಯೆಗಳು. ಆಮೇಲೆ ದೇವೇಗೌಡರ ಕಾಲದಲ್ಲಿ ಈ ರೀತಿ 10 ರೂಪಾಯಿಗೆ ಇಲ್ಲ ಫ್ರೀ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಲಿಲ್ಲ ಅದರಲ್ಲಿ. ಆಮೇಲೆ ಬದಲಾವಣೆ ಮಾಡ್ಕೊಂಡ್ರು ಮುಂದೆ ಬಂದ ಸರ್ಕಾರ. ಈ ವಿಷಯಗಳು ನಮಗೆ ಬರಬೇಕಾದ್ರೆ 2002 ದೇವೇಗೌಡರು ಪಾರ್ಲಿಮೆಂಟಿಗೆ ಉಪಚುನಾವಣೆಯಲ್ಲಿ ಗೆದ್ದರು, ಇದೇ ಕನಕಪುರದಲ್ಲಿ. ಆಗ ಅಲ್ಲಿಯ ರೈತರು ಬಂದು ಏನೇನು ಆಗ್ತಿದೆ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಾಗ ಅಲ್ಲಿಂದ ಅವ್ರ ಹೋರಾಟ ಪ್ರಾರಂಭ ಆಯಿತು ಈ ನೈಸ್ನ ವಿರುದ್ಧ. ಯಾವುದೇ ಒಂದು ವೈಯಕ್ತಿಕವಾದ ಹೋರಾಟ ಅಲ್ಲ ಅದು.
ಇಲ್ಲ ಯಾವುದೋ ಅಪೇಕ್ಷೆ ಪಟ್ಕೊಂಡು ಮಾಡಿದ್ದಲ್ಲ. ಅದಕ್ಕೆ ಸಾಲ ಸೋಲ ಮಾಡಿ ದೇವೇಗೌಡರು ಯಾವ ರೀತಿ ಈ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ವಕೀಲರುಗಳಿಗೆ ಇವತ್ತು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದು ನಮಗೆ ಗೊತ್ತದ್ರ ಕಷ್ಟ ಏನು ಅಂತ. ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಅಲ್ಲೆಲ್ಲೋ ಜನ್ಸಿ ಯುವಕರು ಅದರ ಹೆಸರಿನಲ್ಲೇನೋ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ 13 ದಿವಸದಿಂದ. ಇವತ್ತು ಇಲ್ಲಿ ಲೂಟಿ ಆಗ್ತಾ ಇದೆ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಕ್ಕಿಂತಲೂ ಬೇಕಾ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಇಂಥ ಸರ್ಕಾರ, ಇದರ ವಿರುದ್ಧ ನೀವು ನಿಮ್ಮ ಧ್ವನಿ ಎತ್ತದೇ ಇದ್ದರೆ ನಾಡಿನ ಜನತೆ ಕೇಳ್ತೀನಿ, ನಾನು ಯುವಕರಿಗೆ ಕೇಳ್ತೀನಿ, ರೈತರಿಗೆ ಕೇಳ್ತೀನಿ, ಎದ್ದು ಹೊರಡಿ ಇವತ್ತು ಇಂಥ ಒಂದು ಅಕ್ರಮಗಳನ್ನು ನಿಲ್ಲಿಸದೇ ಇದ್ದರೆ ಈ ರಾಜ್ಯಕ್ಕೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು, ತಗೋಬೇಕು ವಾಪಸ್. ಅದು ಏನಿದೆ ತಗೊಂಡು ಅದನ್ನು ಸ್ಕ್ರ್ಯಾಪ್ ಮಾಡಿ, ಅದನ್ನು ಈಗ ಅವಶ್ಯಕತೆ ಇಲ್ಲ. ರಸ್ತೆ ಅವ್ರು ಮಾಡೋದು ಇಲ್ಲ. 30 ವರ್ಷ ಆಯಿತು. ಎಲ್ಲಿ ಮಾಡಿದ್ದಾರೆ ಕೆಲಸ? ಅಲ್ಲೆಲ್ಲೋ 2009ರಲ್ಲಿ ಹೇಳ್ತಾರೆ ಮೈಸೂರಿನಲ್ಲಿ ಭಾಷಣ, ನಾಳೆಯಿಂದ ಶುರು ಮಾಡಿಬಿಡ್ತೀನಿ ಮೈಸೂರು ಕಡೆಯಿಂದ ಅಂತೇಳಿ ಅಲ್ಲೆಲ್ಲ ಒಂದು ಸಭೆ ಮಾಡಿ 2009ರಲ್ಲಿ. ನಾನೇ ಹೇಳ್ತಕ್ಕಂಥದ್ದು ಕೋರ್ಟ್ ಆದೇಶ ಏನಿದೆ ರಾಜ್ಯ ಸರ್ಕಾರಕ್ಕೆ, ಇವತ್ತೇನು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರಲ್ಲ ಅದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿದ್ದರೆ ಆ ಭಾಷಣದ ಅವರ ಸಾರಾಂಶಗಳನ್ನ ಮೊದಲು ಈ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ, ಈ ಸಚಿವ ಸಂಪುಟ ತೀರ್ಮಾನ ಮಾಡಿ. ನಾನೊಂದು ವಾರ 10 ದಿವಸ ನೋಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಬಹುಶಃ ಇದರ ಬಗ್ಗೆ ನಾನು ಸಂಪೂರ್ಣ ಒಂದು ಪತ್ರನೂ ಬರೀತೀನಿ ಸರ್ಕಾರಕ್ಕೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.